ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನಿಮ್ಮ ಎಕೆಗೆ ನಿಮ್ಮೆಲ್ಲರಿಗೂ ಕೂಡ ಎಕೆಸ್ ಕ್ರಿಟಿಕ್ಸ್ ಕನ್ನಡ ಚಾನಲ್ಗೆ ಮರಳಿ ಮತ್ತೆ ಸ್ವಾಗತ. ಇವತ್ತು ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋ ಜೊತೆ ಬಂದಿದ್ದೀನಿ. ಚವ್ವ ಅಂತ ಹೇಳುವಂಥ ಒಂದು ಟ್ರೈಲರ್ ಬಂದ್ಬಿಟ್ಟು 3 ನಿಮಿಷಗಳ ಕಾಲ ಇದರ ಡ್ಯೂರೇಷನ್ ಇದೆ. ಈ ಒಂದು ಟ್ರೈಲರ್ ಯೂಟ್ಯೂಬಲ್ಲಿ ಈ ನಡುವೆ ತುಂಬ ಸೆನ್ಸೇಷನಲ್ಲಿ ಟ್ರೆಂಡಿಂಗಲ್ಲಿದೆ. ಈ ಒಂದು ಟ್ರೈಲರ್ ಮೇಲೆ ಇವತ್ತು ನಾನು ರಿಯಲ್ ಟೈಮ್ ರಿಯಾಕ್ಷನ್ಸ್ ಕೊಡೋದಕ್ಕೆ ಹೊರಟಿದ್ದೀನಿ. ವಿಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆದ ಕೇವಲ 16-18 ಗಂಟೆಗಳಲ್ಲಿ 2 ಕೋಟಿಗಳಿಗಿಂತ 2,25,00,000ಕ್ಕಿಂತ ಹೆಚ್ಚಿನ ವ್ಯೂಸ್ಗಳು, ಹಾಗೆಯೇ ಹತ್ತತ್ರ 464K ಲೈಕ್ಸ್ಗಳು, 4,64,000ಕ್ಕಿಂತ ಹೆಚ್ಚಿನ ಲೈಕ್ಸ್ಗಳು ಬಂದಿದೆ. 39,000ಕ್ಕಿಂತ ಹೆಚ್ಚಿನ ಕಮೆಂಟ್ಸ್ಗಳು ಬಂದಿದೆ. ಅದರಲ್ಲೇ ಗೊತ್ತಾಗ್ತಾ ಇದೆ ಈ ಒಂದು ಮೂವಿ ಥಿಯೇಟರ್ಗೆ ಬಂದರೆ ಯಾವ ಥರ ಹೈಪಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ. ಡೆಫಿನೆಟ್ಲಿ 1000 crores ಮಾರ್ಕ್ನ ಬೆಂಚ್ ಮಾರ್ಕ್ನ ಇದು ಟಚ್ ಮಾಡುತ್ತೆ ಅಂತ ತುಂಬ ಜನರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನಿನ್ನ ಟ್ರೈಲರ್ನ ನೋಡಿಲ್ಲ. ಬನ್ನಿ ನಾವು ಟ್ರೈಲರ್ನ ನೋಡೋಣ. ಹಾಗೇನು ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ನ ಅಥವಾ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಹತ್ರ ಕೇವಲ 58 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡಿಟ್ಕೊಳ್ಳಿ. ಮುಂದಿನ ವಿಡಿಯೋಸ್ಗಳು ಅಪ್ಲೋಡ್ ಆದಾಗ ಅದು ನಿಮಗೆ ನೋಟಿಫೈ ಮಾಡುತ್ತೆ, ನೀವು ಬಂದು ವಿಡಿಯೋಸ್ಗಳನ್ನು ನೋಡ್ಬೋದು. ನಾನು ಎವ್ರಿಡೇ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ಸ್ನ ತೊಗೊಂಬರ್ತಾ ಇರ್ತೀನಿ. ಒಂದೇ ಕಾರ್ ದುನಿಯಾದ ರಿಲೇಟೆಡು ಯಾವುದೇ ಒಂದು ಕನ್ನಡದಲ್ಲಿ ನಾನು ಹೆಚ್ಚಿನ ಮಾತುಕತೆಗಳಿರುತ್ತೆ. ಯಾವುದೇ ಒಂದು ಹೊಸ ಕಾರ್ ಬರಲಿ, ವಿಶೇಷವಾಗಿರುವಂಥ ಯಾವುದೇ ಒಂದು ಇಂಟ್ರೊಡಕ್ಟರಿ ಫೀಚರ್ಸ್ ಇದ್ರೂ ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಹಾಗೆಯೇ ಯಾವುದೇ ಒಂದು ಹೊಸ ವಿಡಿಯೋಸ್ಗಳಾಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು, ಟೀಸರ್ಗಳಾಗಿರ್ಬೋದು, ಟ್ರೈಲರ್ಗಳಾಗಿರ್ಬೋದು ಅಪ್ಲೋಡ್ ಆದಾಗ ಅದ್ರ ಮೇಲೆ ಕೂಡ ರಿಯಲ್ ಟೈಮ್ ರಿಯಾಕ್ಷನ್ಸ್ನ ಕೊಡ್ತಾ ಇರ್ತೀನಿ. ನಮ್ಮ ಎಲ್ಲ ವಿಡಿಯೋಸ್ಗಳು ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ 8-10 ನಿಮಿಷಗಳಿರುತ್ತೆ. ಅಂಟಿಲ್ ಅನ್ಲೆಸ್ ವಿಡಿಯೋ ಡ್ಯೂರೇಷನ್ ರಿಯಾಕ್ಷನ್ಸ್ ಕೊಡೋದಕ್ಕೆ ಹೊರಟಿರೋದು more than 10 minutes ಇದ್ದರೆ ಟೈಮ್ ಆಗುತ್ತೆ. ಬಟ್ ಇಲ್ಲ ಅಂತಂದರೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವಿಡಿಯೋ ಮಾಡಿ ಆದಷ್ಟು ನಿಮಗೆ ನೋಡೋದಕ್ಕೆ ಆಸಕ್ತಿ ಬರುವಂತಹ ಎಲ್ಲ ಕಂಟೆಂಟ್ಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟನ್ನು ಹೇಳ್ತಾ ಬನ್ನಿ ಈ ಒಂದು ಟ್ರೈಲರ್ನ ನೋಡ್ಕೊಂಬರೋಣ. ನಿಮ್ಗೇನು ಅನಿಸ್ತು ಅದನ್ನು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನನಗೇನು ಅನಿಸ್ತು, ಯಾವ ಒಂದು ವಿಜುವಲ್ಸ್ಗಳು ಇಷ್ಟ ಆಯಿತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್ ನನಗೆ ಇಷ್ಟ ಆಯ್ತಾ ಇಲ್ವ, ಅದೆಲ್ಲದ್ರ ಬಗ್ಗೆ ನಾನು ಮಾತಾಡ್ತೀನಿ. ತದನಂತರ ಈ ವಿಡಿಯೋ ನೋಡಿದ ನಂತರ ನಾವು ಮಾತಾಡೋಣ ಅದನ್ನು. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಒಂದು ಚವ್ವ ಅಫಿಷಿಯಲ್ ಟ್ರೈಲರ್, ಇದ್ರ ಬಗ್ಗೆ ಕಾಸ್ಟಿಂಗ್ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ತದನಂತರ ಮಾತಾಡೋಣ. ಅದಕ್ಕಿಂತ ಮುಂಚೆ ಏನಾದರೂ ನೀವು ಕಾಸ್ಟಿಂಗ್ ಬಗ್ಗೆ ಏನಾದರೂ ಹೇಳಬೇಕು ಅಂತಂದರೆ, ಯಾಕಂದ್ರೆ ನೋಡಿದ ನಂತರ ನಿಮ್ಗೆ ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗೋಗ್ಬಿಡುತ್ತೆ. ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಕಾಸ್ಟಿಂಗಲ್ಲಿ ವಿಕಿ ಕೌಶಲ್, ರಶ್ಮಿಕಾ ಮಂದನ, ಅಕ್ಷಯ್ ಖನ್ನಾ ಲೆಜೆಂಡರಿ ಆ್ಯಕ್ಟರ್. ನೋಡೋಣ ಅವ್ರು ಹೇಗಿದ್ದಾರೆ, ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆಶುತೋಷ್ ರಾಣಾ, ದಿವ್ಯಾ ದತ್ತ, ವಿನೀತ್ ಕುಮಾರ್ ಸಿಂಗ್, ಡಯಾನಾ ಪೆಂಟಿ ಹಾಗೂ ಸಂತೋಷ್ ಜಾವೇಕರ್. ಪ್ರೊಡ್ಯೂಸ್ಡ್ ಬೈ ದಿನೇಶ್ ವಿಜನ್, ಹಾಗೆಯೇ ಡೈರೆಕ್ಟೆಡ್ ಬೈ ಲಕ್ಷ್ಮಣ್ ಉತೇಕರ್. ಸೊ ಇದಿಷ್ಟು ಜನ ಮೂವಿಯ ಒಂದು ಔಟ್ಪುಟ್ ನಮಗೆ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. 14th February ಥಿಯೇಟರ್ಗೆ ಬರೋದಕ್ಕೆ ರೆಡಿಯಾಗಿದೆ. ಬನ್ನಿ ವಿದೌಟ್ ಎನಿ ಫರ್ದರ್ ಡಿಲೇ ಇವಾಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಟ್ರೈಲರ್ನ ನೋಡ್ಕೊಂಡು ಬರೋಣ. दक्कन का सिवा मराठों का छत्रपति इस दुनिया से रुखसत हो चुका है. अब जल्दी मराठों की जमीन पर भी मुगलों का राज होगा. शेर नहीं रहा, लेकिन छावा बेबी जंगल में घूम रहा है. फाड़ देंगे मुगल सल्तनत की छाती अगर मराठा साम्राज्य के विरुद्ध सोचने की जुर्रत की. हम शोर नहीं करते, सीधा शिकार करते हैं. छत्रपति संभाजी महाराज की. ये संग्राम एक स्वराज बनाने का प्रयत्न है. स्वराज हर एक इंसान को सुरक्षित रखने के लिए ईश्वर की इच्छा है. राज्य आवे ईश्वरी इच्छा. हम औरंग से मिलने वाले हैं. आपकी आंखों में जरा भी चिंता नजर नहीं आ रही. भोसले परिवार का हर पुरुष पहाड़ी तूफान है, तो जिसकी गति को पर्वत भी नहीं रोक पाए, उसका कोई क्या बिगाड़ लेगा. पूरे खानदान की लाश पर खड़े होकर हमने ये ताज पहना था. इसे दोबारा उसी वक्त पहनेंगे जब उस सांबा की चीखें पूरे हिंदुस्तान में गूंजेगी. जहां जहां भगवा रंग नजर आए उसे लाल कर दो. समय आ गया है, अब वार होगा.
औरंग और उसकी सल्तनत को जला के राख कर देंगे। हमें हराने वाली हर कोशिश को मारेंगे, हर षड्यंत्र को तोड़ेंगे, छत्रपति शिवाजी महाराज का सपना पूरा करके ही छोड़ेंगे। जय भवानी, नमः पार्वती पतये, हर हर महादेव। हम और पूरा मराठा साम्राज्य इसी दिन की प्रतीक्षा तो कर रहे थे। विश्वास आपका साथ है तो युद्ध लगे त्योहार। संभा का ऐसा हाल करो कि वो अपनी मौत की भीख मांगे। मौत के घुंघरू पहन के नाचते हैं हम औरंग। हमारी मौत मराठों के हर घर एक नया सिवा, एक नया संभव पैदा करेगी। लेकिन जब तू मरेगा तब ये तेरी मुगल सल्तनत भी मर जाएगी। ಅಮೇಝಿಂಗ್. ಈ ಫಿಲ್ಮ್ಗಳ ಬಗ್ಗೆ ನಾನೇನಾದರೂ ರಿಯಾಕ್ಷನ್ಸ್ ಕೊಟ್ಟರೆ ಇನ್ಫ್ಯಾಕ್ಟ್ ನಾನು ಸಣ್ಣವನಾಗೋಗ್ಬಿಡ್ತೀನಿ. ಯಾಕಂತಂದರೆ ವಂಡರ್ಫುಲ್ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಕೀರ್ತಿನ ಉತ್ತುಂಗಕ್ಕೆ ಏರಿಸಿರುವಂಥ ಒಂದು ಚಿತ್ರ ಇದು. ಇನ್ಫ್ಯಾಕ್ಟ್ ಎಷ್ಟು ಸರಿ ನನಗೆ ಗೂಸ್ ಬಂಪ್ಸ್ ಫೀಲ್ ಆಯಿತು ಅಂತ ಅಂದರೆ ಎವ್ರಿ ಟೈಮ್ ಐ ಹ್ಯಾವ್ ಕ್ಲಾಪ್ಡ್. ಐ ಡೋಂಟ್ ನೋ, ಮೇ ಬಿ ನಮ್ಮ ರಿಯಲ್ ಟೈಮ್ ರಿಯಾಕ್ಷನ್ಸಲ್ಲಿ ಈ ಒಂದು ವಿಡಿಯೋದಲ್ಲಿ ನನ್ನ ರಿಯಲ್ ಟೈಮ್ ರಿಯಾಕ್ಷನ್ಸ್ ಕೊಟ್ಟಿರುವಂಥ ಒಂದು ಮೂಮೆಂಟ್ಗಳು ಕ್ಯಾಪ್ಚರ್ ಆಗಿರುತ್ತೆ. ಡೆಫಿನೆಟ್ಲಿ ನೀವು ನೋಡಬಹುದು. ನನಗೆ ಇವಾಗ ಅರ್ಥ ಆಗ್ತಾ ಇದೆ ಯಾಕೆ 2.25 ಕೋಟಿಗಿಂತ ಹೆಚ್ಚಿನ ವ್ಯೂಸ್ಗಳಿದೆ, ಯಾಕೆ 4,64,000 ಹೆಚ್ಚಿನ ಲೈಕ್ಸ್ಗಳಿದೆ ಅಂತ. ಅಮೇಝಿಂಗ್, ವಂಡರ್ಫುಲ್, ಫ್ಯಾಬ್ಯುಲಸ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ಈ ಚಿತ್ರದ ಬಗ್ಗೆ ನಾನು ನಿಜ ಹೇಳಬೇಕು ಅಂತ ಅಂದರೆ ಕಳೆದ ಒಂದು 6 ಮಂತ್ಸಲ್ಲಿ ಅಮರನ್ ಒಂದ್ಸರಿ ನೋಡಿದಾಗ ನನಗೆ ಇದೇ ಥರ ಫೀಲ್ ಆಗಿತ್ತು. ಬಟ್ ಅದು ಡಿಫ್ರೆಂಟ್, ರಿಯಲ್ ವರ್ಲ್ಡಲ್ಲಿ ಆಗುವಂಥ ಒಂದು ಸೋಲ್ಜರ್ ಕತೆ. ಇದು ಆಗಿರುವಂಥ ಒಂದು ನಮ್ಮ ಹಿಸ್ಟರಿನ ತಿಳಿಸ್ಕೊಡುವಂತಹ ಕತೆ. ಮೊಘಲರು ಅಟ್ಯಾಕ್ ಮಾಡಿದಾಗ ನಮ್ಮ ಛತ್ರಪತಿ ಶಿವಾಜಿ ಅವರು ಯಾವ ಥರ ಫೈಟ್ ಮಾಡಿದ್ರು, ಆ ಸೀನ್ಗಳೇನು, ವಿಜುವಲ್ಸ್ಗಳೇನಿದೆ, ಎಷ್ಟು ರಿಚ್ ಆಗಿ ಬಂದಿದೆ ಅಲ್ವಾ ವಿಜುವಲ್ಸ್ಗಳು. ಎಷ್ಟು ಖುಷಿ ಆಗ್ತಿದೆ ಅಂತಂದರೆ 110%, ಇರೆಸ್ಪೆಕ್ಟಿವ್ ಆಫ್ ಯಾವುದೇ ಫಿಲ್ಮ್ ಇಂಡಸ್ಟ್ರಿ ಆಗಿರಲಿ, ಒಂದು ಒಳ್ಳೆ ಫಿಲ್ಮ್ ಬಂದಾಗ ಸಪೋರ್ಟ್ ಮಾಡಲೇಬೇಕು. ನಾನು ಥಿಯೇಟರ್ಗೆ ಹೋಗಿ ಈ ಒಂದು ಚಿತ್ರನ ನೋಡ್ತೀನಿ. ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು. 3 ನಿಮಿಷಗಳ ಕಾಲ ನಾನು ನೋಡಿರುವಂಥ ವಿಜುವಲ್ಸ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಮೈಂಡ್ ಬ್ಲೋಯಿಂಗ್. ಅಕ್ಷಯ್ ಖನ್ನಾ ಅವರ ಆ್ಯಕ್ಟಿಂಗ್ ಮಾತ್ರ, ವಿಕಿ ಕೌಶಲ್ ಅವ್ರದ್ದು ಆಬ್ಸಲ್ಯೂಟ್ಲಿ ನಾನು ಹೇಳೋದೇ ಇಲ್ಲ, ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಅಕ್ಷಯ್ ಖನ್ನಾ ಅವರ ಧ್ವನಿ, ಆ ಒಂದು ಲುಕ್ಕು, ಗೆಸ್ಚರ್ ಕೊಟ್ಟಿರುವಂಥ ವಿಧಾನ, ಸ್ಟನ್ನಿಂಗ್ ಸರ್, ಆಬ್ಸಲ್ಯೂಟ್ಲಿ ಅಮೇಝಿಂಗ್ ಆಗಿದೆ. ಕನ್ನಡದಲ್ಲಿ ಈ ಒಂದು ಚಿತ್ರ ಯಾರಾದರೂ ಮಾಡಿದ್ದಿದ್ರೆ ನಾನು ವಿಜುವಲೈಸ್ ಮಾಡ್ಕೊಳ್ಬೋದು ಅಥವಾ ಇಮ್ಯಾಜಿನ್ ಮಾಡ್ಕೊಬೋದು ಯಾರು ಮಾಡಿದರೆ ಸೂಟ್ ಆಗ್ಬೋದಿತ್ತೇನೋ ಅಂತ. ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ನಮ್ಮ ಸುದೀಪ್ ಸರ್ ಆಗಿರ್ಬೋದು, ಅಮೇಝಿಂಗ್ ಆಗಿರುತ್ತೆ. ಬಟ್ ಎನಿವೇಸ್, ಈ ಒಂದು ಚಿತ್ರದ ಬಗ್ಗೆ ಮಾತಾಡಬೇಕು ಚಿಕ್ಕದಾಗಿ. ಯಾವ ಸೀನ್ಗಳು ನನಗೆ ಇಷ್ಟ ಆಯಿತು ಅಂತಂದರೆ ನಾನು ಆಲ್ರೆಡಿ ಹೇಳಿದೆ, ನಾನು ರಿಯಾಕ್ಷನ್ಸ್ ಕೊಟ್ಟಿದ್ದೀನಿ. ಇಂಥದ್ದು ಇಷ್ಟ ಆಯಿತು ಅಂತ ನಾನು ಪಿಕ್ ಮಾಡೋದಿಲ್ಲ, ಎಲ್ಲವೂ ಕೂಡ ತುಂಬಾ ಇಷ್ಟ ಆಯಿತು. ಶೇರ್ ಏನೋದು ಆವಾಜ್ ಏನೋ ಒಂದಿತ್ತಲ್ಲ, ತುಂಬ ಫೇಮಸ್ ಆದಂಥ ಡೈಲಾಗು ಅದು, ಶೇರ್ ಶಿವ ಕಾ ಚವ್ವಾ ಶೋರ್ ನಹಿ ಕರ್ತಾ ಸೀದಾ ಶಿಕಾರ್ ಕರ್ತಾ ಹೇಳುವಂಥ ಒಂದು ಧ್ವನಿ ಜೊತೆಗೆ ಕಿರ್ಚುವಂಥ ಒಂದು ವಿಧಾನ ತುಂಬ ಚೆನ್ನಾಗಿದೆ. ರಕ್ತದ ಹೋಕಳಿ ಹರಿಯುವಂಥ ವಿಧಾನ ತುಂಬ ಚೆನ್ನಾಗಿದೆ. ವಿಜುವಲ್ಸ್ಗಳಪ್ಪ ಮೈಂಡ್ ಬ್ಲೋಯಿಂಗ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ AR ರೆಹಮಾನ್ ಅಮೇಝಿಂಗ್ ಆಗಿದೆ. ಇದಿಷ್ಟು ನನಗೆ ಅನಿಸಿರೋ ವಿಚಾರಗಳು. ನಿಮಗೆ ಏನಿಸ್ತು ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ದಯಮಾಡಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆದಷ್ಟು ಈ ವರ್ಷ ಮುಗಿಯೋದ್ರೊಳಗೆ ಆದಷ್ಟು ಒಂದು 2,000-3,000 ಸಬ್ಸ್ಕ್ರೈಬ್ಗಳನ್ನ ಟ್ರೈ ಮಾಡೋಣ, ಟಾರ್ಗೆಟ್ ಮಾಡ್ಕೊಳ್ಳೋಣ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.